ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏಯ್, ನಿನ್ನ ನನ್ನ ಕೈಗೆ ಎತ್ಕೋತೀನಿ ಅಂತ ಕನ್ಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ವೋ? ನಿಮ್ಮಮ್ಮ ತಿರ್ಗಾಡೋದಕ್ಕೆ ಹೋದ್ರೆ ನಾನ್ ನಿನ್ನನ್ನ ಆಡಿಸ್ಬೇಕಾ? ಖಂಡಿತ ಆಡ್ಸಲ್ಲ. ಕನಿಷ್ಠ ಹಾಲು ಕೂಡ ಕೊಡಲ್ಲ ನಿನ್ಗೆ. ನಿನ್ನಳು ನೋಡಿ ಇವ್ರವಳಿಗೆ ಫೋನ್ ಮಾಡಿ ಕರೆಸ್ಬೇಕು. ಅಯ್ಯೋ, ದಮಯಂತಿ, ಅನುಪಮ, 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 ಅಮ್ಮ, 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 ಏನಾಯ್ತಮ್ಮ? ಯಾಕಮ್ಮ ಹೀಗ್ ಬಿದ್ರಿ? ಏನಾಯ್ತಮ್ಮ? ಮಗು, ಮಗುನ ಮಗು, ಮಗು ಅನುಪಮ. ಹೋಗು. ಅಯ್ಯೋ, ಆಫೀಸರ್, 1 ನಿಮಿಷ, ಫೋನ್ ಮರ್ತೋದೆ. ಅಯ್ಯೋ, ನಾನು ಕೂಡ ವಾಲೆಟ್ ಮರ್ತುಬಿಟ್ಟಿದ್ದೀನಿ. ಸರಿ ಬನ್ನಿ. ಅಮ್ಮ, ಅಯ್ಯೋ, ಕಂದ, ಬಾಪ. ಅಮ್ಮ, ಅಜ್ಜಿ, ಅಜ್ಜಿ, ಏನಾಯ್ತು? ಅಮ್ಮ, ಅಮ್ಮ, ಅಜ್ಜಿ, ಏನಾಯ್ತು ಅಜ್ಜಿ? ಪಾರ್ವತಿ, ಅಜ್ಜಿ, ಪಾರ್ವತಿ, ಏನಾಯ್ತಮ್ಮ? ಬಾ ಬಾ ಪಾರ್ವತಿ, ನಿಧಾನ. ಮಲ್ಕೊಳ್ಳಿ, ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ಡಾಕ್ಟರ್ ಬರ್ತಿದಾರಾ? ಬರ್ತಿದ್ದಾರೆ ಬಾಬಾ. ಇನ್ನೊಂದ್ಸಲ ಕಾಲ್ ಮಾಡಿ ಬೇಗ ಬರೋಕೆ ಹೇಳು. ಸರಿ. ಆ ಈಶ್ವರನೇ ನಿನ್ನ ಕಳಿಸ್ತಾ ಅನುಪಮ. ಇಲ್ಲ ಅಂದಿದ್ರೆ ಮಗು. ಅಮ್ಮ, ಸದ್ಯ ಮಗುಗೇನು ಆಗ್ಲಿಲ್ವಲ್ಲ, ಯೋಚನೆ ಮಾಡ್ಬೇಡಿ. ನೀವೀಗ ಹೇಗಿದ್ದೀರಾ? ಇವನನ್ನ ಕಾಪಾಡಿ ನನ್ನ ಪ್ರಾಣ ಉಳಿಸ್ತೆ ಅನುಪಮ. ಇವನಿಗೇನಾದ್ರೂ ಆಗಿದ್ರೆ, ನನ್ನ ಕಣ್ಣು ಮುಂದೆನೆ ಹೀಗಾಯ್ತು, ನಾನೇನು ಮಾಡಕ್ಕಾಗ್ಲಿಲ್ಲ ಅಂತ ಜೀವನ ಪೂರ್ತಿ ನೋವು ಪಡ್ತಾ ಇರ್ಬೇಕಾಗಿತ್ತು.
ಕಲ್ಯಾಣಿ, ಅಮ್ಮ ರಕ್ತ ಏನಮ್ಮ ಈ ರಕ್ತ? ಏನಿಲ್ಲಪ್ಪ. ಏನಿಲ್ಲ ಶೌರ್ಯ, ಬಿಡು, ಪರವಾಗಿಲ್ಲ. ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಹಾ ಸರಿ. ಏನು ಆಗಿಲ್ಲ ಬಿಡಪ್ಪ. ಏನಮ್ಮ? ಚಿಕ್ಕ ಗಾಯ ಶೌರ್ಯ, ಗೋಡೆ ತುದಿ ತಾಕ್ತು ಅಷ್ಟೇ. ಇಷ್ಟೊಂದು ರಕ್ತ ಬರ್ತಿದೆ, ಚಿಕ್ಕ ಗಾಯ ಅಂತಿದ್ಯಲ್ಲಮ್ಮ. ಲಕ್ಷ್ಮಿ, ಈ ಗೊಂಬೆಗಳನ್ನ ಎಲ್ಲಿಂದ ತಗೊಂಡ್ ಬಂದ್ರಿ? ಇವ್ರಿಗೇನೆ ಕೋಟ್ಯಾಧಿಪತಿಗಳು, ಇವ್ರ ಮನ್ಸ್ ಮಾಡಿದ್ರೆ ಎಲ್ಲಿಂದ ಬೇಕಾದ್ರೂ ತರ್ಸ್ಕೋತಾರೆ. ಸರಿಯಾಗಿ ಹೇಳ್ದೆ, ಬೇರೆ ಸ್ಟೇಟ್ ಇಂದ ತರ್ಸಿರ್ತಾರೆ. ನೀವ್ ಅನ್ಕೊಂಡಿರೋ ಹಾಗೆ ಬೇರೆ ಸ್ಟೇಟ್ ಇಂದ ತರ್ಸಿದ್ದಲ್ಲ, ನಮ್ ಪಕ್ಕದೂರಿಂದಾನೇ ತರ್ಸಿರೋದು. ಸುಳ್ಳು ಹೇಳ್ಬೇಡ ಲಕ್ಷ್ಮಿ. ಲಕ್ಷ್ಮಿ ಹೇಳಿದ್ದು ನಿಜಾನೇನಮ್ಮ. ಪಕ್ಕದೂರಲ್ಲಿ ಕಲ್ಯಾಣಿ ಅನ್ನೋಳು ಇದೆಲ್ಲ ಮಾಡ್ಕೊಟ್ಲಮ್ಮ. ಇದೆಲ್ಲ ತಯಾರು ಮಾಡಿದ್ದು ಒಂದು ಹುಡುಗಿನ. ಅದಕ್ಕೆ ಅವ್ರನ್ನ ಬರೋಕ್ ಹೇಳಿದೀನಿ. ಆ ಹುಡುಗಿಲಿರೋ ಕಲೆನ ಅಭಿನಂದಿಸೋದು ನಮ್ಗೊಂದು ವರದಾನ ಅಲ್ವೇನಮ್ಮ? ಹೌದು ಅಂಕಲ್, ಆ ಹುಡುಗಿನ ನಾವು ನೋಡ್ಬೇಕು. ಖಂಡಿತ ನೋಡ್ತೀರಾ. ಹಾರ್ಟ್ ಹತ್ರ ಇನ್ನೂ ಪೇನ್ ಇದೆಯಾ ಮೇಡಮ್? ಸ್ವಲ್ಪ. ಸಡನ್ ಆಗಿ ಯಾವ್ದ್ರ ಬಗ್ಗೆನೋ ಭಯ ಪಟ್ಟಿದ್ದಾರೆ. BP ರೇಸ್ ಆಗಿದ್ದಕ್ಕೆ ಹಾರ್ಟ್ ಹತ್ರ ಪೇನ್ ಬಂದಿದೆ. ಮೊದಲೇ ನೀವು ಹಾರ್ಟ್ ಪೇಷಂಟ್, ಸ್ವಲ್ಪ ಹುಷಾರಾಗಿರ್ಬೇಕು. ಶೌರ್ಯ, ಈ ಟ್ಯಾಬ್ಲೆಟ್ಸ್ ಕೊಡಿ. ಸರಿ ಡಾಕ್ಟರ್. ಓಕೆ ಶೌರ್ಯ, ನಾನು ಹೋಗಿ ಬರ್ತೀನಿ. ಡಾಕ್ಟರ್, ನಮ್ಮ ಅಮ್ಮನ ಕಾಲಿಗೆ ಏಟಾಗಿದೆ. ಅಯ್ಯೋ, ಚಿಕ್ಕ ಗಾಯ. ನೀನೇನು ಮಾತಾಡ್ಬೇಡಮ್ಮ, ಕೂತ್ಕೋ. ಡಾಕ್ಟರ್ ನೋಡಿ. ಕೂತ್ಕೊಳ್ಳಿ ಮೇಡಮ್. ಕೂತ್ಕೋಮ್ಮ. ಬ್ಲಡ್ ತುಂಬಾ ಹೋಗ್ತಿತ್ತು, ಅದಕ್ಕೆ ಫಸ್ಟ್ ಏಡ್ ಮಾಡಿದೆ. ತುಂಬಾ ದೊಡ್ಡ ಗಾಯನೇ ಆಗಿದೆ. ಆದ್ರೂ ಈ ತರ ಹೇಗಾಯ್ತು ಅನುಪಮ ಅವರೇ? ನಮ್ಮ ಮಗು ಕೆಳಗ್ ಬೀಳ್ಬೇಕಾದ್ರೆ ನಮ್ಮ ಅಮ್ಮನೂ ಅಜ್ಜಿನೂ ಹಿಡ್ಕೋಬೇಕಂತ ಬಂದ್ರು ಡಾಕ್ಟರ್. ಈ ಪ್ರಾಸೆಸ್ ಅಲ್ಲಿ ಅಜ್ಜಿ ಗೋಡೆ ದಾಟಕ್ಕಾಗದೆ ಬಿದ್ದು ಹೋದ್ರು.
ಅಮ್ಮಂಗೆ ಆ ಗೋಡೆ ತಗ್ಲಿ ಹೀಗಾಗಿದೆ. ಇಷ್ಟೆಲ್ಲ ಪ್ರೀತಿಸೋರಿದ್ರೆ ಯಾರಿಗೇನೂ ಆಗಲ್ಲ. ಈ ಟ್ಯಾಬ್ಲೆಟ್ಸ್ ಅನುಪಮ ಅವರಿಗೆ. ಸರಿ ಡಾಕ್ಟರ್. ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ, ಕುಡಿಯೋಕ್ ನೀರ್ ತಗೊಂಡ್ ಬರ್ಲಾ? ಬೇಡ. ಇವನೇನೋ ಹೀಗೆ ನೋಡ್ತಾ ಇದ್ದಾನೆ. ಮಗುನ್ ಯಾಕಮ್ಮ ಸೋಫಾ ಮೇಲೆ ಮಲಗಿಸ್ತೆ ಅಂತ ನನ್ನ ಕೆನ್ನೆಗೇನಾದ್ರೂ ಬಾರಿಸ್ಬಿಡ್ತಾನ? ಏನು ಮಾಡ್ತಿದ್ಯಾ? ಲೋ, ಏನು ಮಾಡ್ತಿದ್ಯಾ? ಲೋ ಶೌರ್ಯ, ಏನು ಇದು? ಶೌರ್ಯ, ಏನು ಮಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? ಯಾಕೋ ಅದನ್ನು ಹೊಡಿತಿದ್ಯಾ? ಶೌರ್ಯ, ಶೌರ್ಯ, ನಿಲ್ಸು, ನಿಲ್ಸು. ಇದ್ ನಿನಗೆ ಗೋಡೆ ತರ ಕಾಣಿಸ್ತಿರ್ಬೋದಮ್ಮ. ನನಗೆ ನಮ್ಮ ಕುಟುಂಬದಲ್ಲಿರೋ ಪ್ರೀತಿ ಆತ್ಮೀಯತೆನ ದೂರ ಮಾಡ್ತಿರೋ ಅಡ್ಡಗೋಡೆ ತರ ಕಾಣಿಸ್ತಾ ಇದೆ. ಇಷ್ಟು ದಿನ ನೀನ್ ಬೇಜಾರು ಮಾಡ್ಕೋತೀಯ ಅಂತ ಈ ಗೋಡೆನ ಒಡಿದೆ ಹಾಗೆ ಬಿಟ್ಬಿಟ್ಟೆ. ಆದ್ರೆ ಇವತ್ತು ಈ ಗೋಡೆಯಿಂದ ಮನಸ್ಸುಗಳು ಮಾತ್ರ ದೂರ ಆಗೋದಲ್ಲ, ಮನುಷ್ಯರು ಸತ್ತೋಗೋ ಪರಿಸ್ಥಿತಿ ಬಂದಿದೆ. ಇವತ್ತು ಅಜ್ಜಿಗೆ, ಅನುಪಮ ಅಮ್ಮಗೆ ಹೀಗಾಗೋದಕ್ಕೆ ಕಾರಣ ಈ ಗೋಡೆನೆ. ಶೌರ್ಯ, ಅವ್ರನ್ ಬಾ ಅಂತ ಅಂದವ್ರು ಯಾರು? ಬಂದು ಬಿದ್ದು ಗಾಯ ಮಾಡ್ಕೊಡಿ ಅಂತ ಹೇಳ್ದವ್ರು ಯಾರು? ಏನ್ ಮಾತಾಡ್ತಿದ್ಯಮ್ಮ? ಅಜ್ಜಿ ಸರಿಯಾದ ಸಮಯಕ್ಕೆ ಮಗುನ ನೋಡದೆ ಇದ್ದಿದ್ರೆ, ಅನುಪಮ ಅಮ್ಮ ಹೋಗಿ ಕಾಪಾಡದೆ ಇದ್ದಿದ್ರೆ ನನ್ನ ಕಂದನಿಗೆ ಎಂತ ಅಪಾಯ ಆಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನೀನು.
ಮಗುನ ಅನುಪಮ ಅಮ್ಮ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಅಡ್ಡ ಬಂದೆ. ಸರಿ ಬಿಡು, ಅಜ್ಜಿನೇ ಅಲ್ವಾ ಅಂತ ಹುಷಾರಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆಯಿಂದ ಕಲ್ಯಾಣಿ ಭಯ ಪಡ್ತಿದ್ರು ನಿನ್ ಕೈ ಕೊಟ್ಟು ಹೋದ್ವಿ. ಅವನನ್ನ ಚಿಕ್ಕ ಮಗು ಅನ್ಕೊಂಡಿದ್ಯಾ ಅಥವಾ ಸಂತೆಲ್ ಸಿಗೋ ಬೊಂಬೆ ಅನ್ಕೊಂಡಿದ್ಯಾ? ಸೋಫಾ ಮೇಲೆ ಹಾಗೆ ಬಿಟ್ಟು ಹೋಗಿದ್ಯಲ್ಲ. ನೀನ್ ಹುಷಾರಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಅಡ್ಡ ಬಂದೆ? ಶೌರ್ಯ, ಬೇಕು ಅಂತ ಯಾಕೋ ಮಾಡ್ತೀನಿ? ನಿನಗ್ ನೋವು ಕೊಡ್ಬೇಕಂತ ನನಗ್ ಯಾಕೆ ಅನ್ಸತ್ ಹೇಳು? ಪೂಜೆ ಮಾಡೋ ಅವಸರದಲ್ಲಿದ್ದೆ, ಇನ್ನೇನ್ ಬಂದ್ಬಿಡ್ತೀನಲ್ಲ ಅಂತ ಸೋಫಾ ಮೇಲೆ ಮಲಗಿಸ್ಬಿಟ್ಟು ಹೋದೆ. ಅಷ್ಟ್ರಲ್ಲಿ ಹೀಗೆಲ್ಲ ಆಗತ್ತೆ ಅಂತ ನನಗೇನ್ ಗೊತ್ತಿತ್ತು? ನಿಜವಾಗ್ಲೂ ನೀನ್ ಅಷ್ಟೆಲ್ಲ ಪೂಜೆ ಕೆಲಸದಲ್ಲಿ ಇದ್ದೆ ಅಂತಂದ್ರೆ ನನಗೆ ಹೇಳಿದ್ರು ನಾನು ಅವ್ರ ಮಗು ನಾಡ್ಸ್ತಿದ್ದೆ ಅಲ್ವಾ? ಅಪ್ಪ, ಈಗಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಇನ್ನು ನಾವು ಮಾಡ್ಬೇಕಾಗಿರೋದು ಒಂದೇ, ಈ ಗೋಡೆನ ಒಡೆದು ಹಾಕ್ಬೇಕಷ್ಟೇ. ಶೌರ್ಯ, ಅದ್ ಹಾಗಲ್ವೋ? ಶೌರ್ಯ, ನನ್ ಮಾತ್ ಕೇಳೋ. ಅಮ್ಮ ಪ್ಲೀಸ್. ಅವತ್ತು ಆವೇಶದಲ್ಲಿ ಮೂರ್ಖನ ಹಾಗೆ ವರ್ತಿಸಿ ಮನೇನ 2 ಭಾಗ ಮಾಡಿದೆ. ಈಗ ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನನ್ನು ತಡೆಯೋಕ್ ನೋಡ್ಬೇಡಮ್ಮ. ಆಮೇಲೆ ನಿನ್ನ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೋತೀಯ. ಚಿನ್ನಿ, ಇನ್ನು ಇಲ್ಲೇ ನಿಂತಿದ್ಯಲ್ಲ, ಹಾರೆ ಗುದ್ಲೆ ತಗೊಂಬ ಹೋಗು. ಸರಿ ಬಾಲಾಜಿ, ನೀನು ಹೋಗು. ಸರಿ ಯಜಮಾನ್ರೆ. ಗೋಡೆನ್ ತೆಗ್ದಾಕ್ತಿದಾರಲ್ಲ, ಇನ್ನೆಲ್ಲರೂ ಆನಂದವಾಗಿ ಇರ್ತಾರೆ. ನನ್ನ ದಮಯಂತಿ ಅತ್ತಿಗೆ ನಾನು ಲೆಕ್ಕಕ್ಕೂ ತಗೊಳ್ಳಲ್ಲ. ಅಜ್ಜಿ, ನನ್ನನ್ನು ಕ್ಷಮಿಸು. ನನ್ನಿಂದಾನೇ ಇವತ್ತು ನಿನಗೂ ಅನುಪಮ ಮಗು ಹೀಗಾಯಿತು. ನನ್ನ ಮಗುಗೋಸ್ಕರ ನೀವಿಬ್ರು ಇಷ್ಟಲ್ಲ. ಅವನು ನಿನ್ನ ಮಗ ಮಾತ್ರ ಅಲ್ಲ, ನನ್ನ ಮರಿ ಮೊಮ್ಮಗ ಕೂಡ. ನೀನು ಗೊತ್ತೋ ಇಲ್ವೋ, ಮೊಮ್ಮಗನಿಗಿಂತ ಮರಿ ಮೊಮ್ಮಗನ ಮೇಲೆ ಪ್ರೀತಿ ಜಾಸ್ತಿ. ನೀವೆಲ್ಲರೂ ಒಂದಾಗಿ ನನ್ನ ಒಂಟಿಯಾಗಿ ಮಾಡ್ಬಿಟ್ರಿ. ಮತ್ತೆ ನನ್ನ ಮಗ ನನ್ನ ಮಾತು ಕೇಳ್ದಿರೋ ಹಾಗೆ ಮಾಡಿದ್ರಿ. ಅವನನ್ನ ನಿಮ್ಮ ಕಡೆಗೆ ತಿರುಗಿಸ್ಕೊಂಡ್ರಿ. ಆದಷ್ಟು ಬೇಗ ನಿಮ್ಮ ಸಂತೋಷನ ದೂರ ಮಾಡ್ತೀನಿ. ಆಗ ಆ ಕ್ಷಣ ನೀವೆಲ್ಲರೂ ಅಳ್ತಾ ಇದ್ರೆ ನಾನು ಹೀಗೆ ಕೂತ್ಕೊಂಡು ಸಂತೋಷದಿಂದ ನಗ್ತಿರ್ತೀನಿ. ಇವತ್ತು ನೀನು ಮಾಡಿದ ಕೆಲಸಕ್ಕೆ ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗ್ತಿದೆ ಶೌರ್ಯ. ನನಗೂ ನಮ್ಮ ಅತ್ತಿಗೆಗೆ ಬಿಟ್ರೆ ಯಾವಾಗ ಈ ಮನೆ ಮಧ್ಯೆ ಇರೋ ಅಡ್ಡಗೋಡೆ ಹೊರಟೋಗುತ್ತೋ, ಯಾವಾಗ ನಾವೆಲ್ಲರೂ ಒಂದಾಗಿರ್ತೀವೋ ಅಂತ ನಾನ್ ದೇವ್ರನ್ನ ಬೇಡ್ಕೊಳ್ದೇ ಇದ್ದ ದಿನನೇ ಇಲ್ಲ. ಇವಾಗ್ಲೇ ಆ ಭಗವಂತ ನಮ್ ಕೋರಿಕೆನ ಕೇಳಿಸ್ಕೊತಿದ್ದಾನೆ ಅನ್ಸುತ್ತೆ. ಈ ನಡುವೆ ಅನುಮಾನ ಅಪಾರ್ಥನ ದೂರ ಮಾಡ್ಕೊಂಡು ನೀನು ಕಲ್ಯಾಣಿ ಹತ್ರ ಆಗಿದ್ದೀರಾ. ಇವತ್ತು ನಮ್ಮ ಮಧ್ಯೆ ಅಡ್ಡವಾಗಿರೋ ಈ ಗೋಡೆನ ಒಡೆದಾಕಿ ಇವತ್ತು ದಸರಾ ಹಬ್ಬ ಮಾತ್ರನೇ ಅಲ್ಲ, ನಮ್ ಜೀವನಕ್ಕೆ ಹಬ್ಬ.
ನಾವೆಲ್ಲರೂ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಬ್ಬ. ಹೌದು ಅಜ್ಜಿ, ಇವತ್ತಿನ ದಿನ ನನಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಅರೇ ರೇ, ಮಾತಾಡ್ತಾ ಮರ್ತೆ ಹೋದೆ. ನೀವಿಬ್ರು ಪಕ್ಕದೂರ್ಗೆ ಹೋಗ್ಬೇಕಲ್ವಾ? ಈಗ್ಲೇ ತಡ ಆಯ್ತು, ಹೊರಡಿ, ಬೇಗ ಹೊರಡಿ. ನಿಮ್ಮನ್ನ ಹೀಗ್ಬಿಟ್ಟು ನನಗೇನೋ ಆಗಿದೆ. ನಾನು ತುಂಬಾ ಆರೋಗ್ಯವಾಗಿದ್ದೀನಿ. ಅದನ್ನ ಮೀರಿ ಅಮ್ಮ, ನಿನ್ನ ಮಾತನ್ನ ಬೇಡ ಅಂದು ಗೋಡೆನ ಒಡೆದು ಹಾಕದೆ ಅಂತ ಕೋಪದಲ್ಲದೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು.